ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ನಡೀತಾ ಇದೆ. ಅಲ್ಲಿ ಸೂರಜ್ ರೇವಣ್ಣ ಮಾತಾಡ್ತಿದ್ದಾರೆ, ನೋಡೋಣ, ಗಮನಿಸೋಣ. ಇವತ್ತೇನು ನೀವೆಲ್ಲರೂ ಸೇರಿ ಎಲ್ಲ ತಾಲೂಕುಗಳಲ್ಲೂ ಒಗ್ಗೂಡಿ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಸೇರುವಂತ ನಮ್ಮೆಲ್ಲ ಆತ್ಮೀಯ ಪ್ರೀತಿಯ ಕಾರ್ಯಕರ್ತರ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಬಯಸ್ತೀನಿ. ಮೊದಲನೇದಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ರಾಷ್ಟ್ರ ಕಂಡಂತಹ ಅಪರೂಪದ ರಾಜಕಾರಣಿ, ಈ ಒಂದು ರಾಜಕಾರಣದ ಚದುರಂಗದ ಆಟದಲ್ಲಿ ರಾಜಕೀಯದ ಭೀಷ್ಮ ಎನ್ನಿಸಲ್ಪಟ್ಟ ರಾಜಕಾರಣಿ, ನಮ್ಮ ನಿಮ್ಮೆಲ್ಲರ ಜಿಲ್ಲೆಯ ಹೆಮ್ಮಿನ ಮಣ್ಣಿನ ಮಗ, ಹೇಮಾವತಿ ನದಿಯ ವರಪುತ್ರ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರ ಪಾದಗಳಿಗೆ, ಪೂಜೆ ಪಾದಗಳಿಗೆ ವಿನಮ್ರತೆಯಿಂದ ನಮಸ್ಕರಿಸುತ್ತಾ, ಈ ರಾಜ್ಯದಲ್ಲೇ ಅತಿ ಕಡಿಮೆ ಸಮಯದಲ್ಲಿ ಇವತ್ತು ದೀರ್ಘಾವಧಿ ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ಅತಿ ಕಡಿಮೆ ಸಮಯದಲ್ಲಿ ಜನರ ಮಧ್ಯೆ ಇದ್ದು ಜನರ ಪರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡಬಹುದು, ದಾಖಲೆ ಮಟ್ಟದಲ್ಲಿ ರೈತರ ಸಾಲ ಮನ್ನಾ ಮಾಡಿದ ಅತಿ ಶ್ರೇಷ್ಠ, ಅತಿ ಅಪರೂಪದ ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಮಾನ್ಯ ಕಂದಾಯ ಸಚಿವರು, ಇವರಿಗೂ ಕೂಡ ವಿನಮ್ರತೆಯಿಂದ ನಮಸ್ಕಾರ ಹೇಳ್ತಾ, ಸಮಯದ ಅಭಾವ ಇದೆ, ಮುಂದುವರೆದಲ್ಲಿ ಈ ಒಂದು ನಮ್ಮ ಜೆಡಿಎಸ್ ಪಕ್ಷದ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ರಾಜ್ಯದಲ್ಲಿ ಯುವ ಶಕ್ತಿಯ ನವೀಕರಣ ಮಾಡುತ್ತಿರುವ, ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಸಂಘಟನೆಗೆ ಒತ್ತು ಕೊಡ್ತಿರುವ ನಮ್ಮ ಜೆಡಿಎಸ್ ಪಕ್ಷದ ನಮ್ಮೆಲ್ಲರ ಪ್ರೀತಿಯ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮಗೂ ನಮ್ಮ ಜಿಲ್ಲೆಯ ಪರವಾಗಿ ಅದ್ದೂರಿಯ ಸ್ವಾಗತವನ್ನು ಸೂಚಿಸುತ್ತಾ, ಎಲ್ಲ ನಮ್ಮ ಜಿಲ್ಲೆಯ ಹಾಲಿ ಶಾಸಕರು, ಮಾಜಿ ಸಚಿವರು ಹಾಗೂ ನಮ್ಮ ಪಕ್ಷದ ಎಲ್ಲ ಮಾನ್ಯ ಶಾಸಕರುಗಳಿಗೆ, ಪಕ್ಷದ ಸಂಘಟನೆಗೆ ನಿರಂತರವಾಗಿ ಹೋರಾಟ ಮಾಡಿದಂತಹ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಹಿರಿಯರಿಗೆ, ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಒಂದು 4 ಮಾತಾಡೋಕ್ಕೆ ಬಯಸ್ತೀನಿ. ನಾನಿವತ್ತು ಆಕಸ್ಮಿಕವಾಗಿ, ಅನಿರೀಕ್ಷಿತವಾಗಿ ಈ ಒಂದು ರಾಜಕಾರಣ ಅನ್ನೋ ಒಂದು ಸಮುದ್ರದಲ್ಲಿ ಇವತ್ತು ಧುಮುಕಿದ್ದೀನಿ ಇವತ್ತು. ಆದರೆ ಒಂದು ಬೇಸರ ಇದೆ, ಈ ದ್ವೇಷ ರಾಜಕಾರಣ ಎಂಬ ನೀರಿನಲ್ಲಿ ಇವತ್ತು ಈಜಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಈ ದ್ವೇಷ ರಾಜಕಾರಣ ಎಂಬ ಕೆಟ್ಟ ನೀರಿನಲ್ಲಿ ಇವತ್ತು ನಾವು ಈಜಬೇಕು ಅನ್ನೋದು ನನಗೆ ಊಹೆನೂ ಮಾಡಿರಲಿಲ್ಲ.